ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ನಾನು ಎಲ್ಲಿಗೆ ಬಂದಿದ್ದೀನಪ್ಪ ಅಂದರೆ ಮಂತ್ರಾಲಯಕ್ಕೆ ಬಂದಿದ್ದೀನಿ. ಇನ್ನೇ ನಿಮಗೆ ಹೇಳಿದ್ದೆ, ನಾನು ಹೊಸಪೇಟೆಯಿಂದ ಬಸ್ ಬುಕ್ ಮಾಡ್ಕೊಂಡಿದ್ದೀನಿ. ಹೊಸಪೇಟೆಯಿಂದ ಮಂತ್ರಾಲಯಕ್ಕೆ ಬಂದುಬಿಟ್ಟು ಮಂತ್ರಾಲಯದಲ್ಲಿ ದೇವ್ರದ್ದು ಆಯುರ್ ದರ್ಶನ ಮಾಡ್ಕೊಳ್ಳೋದಿದ್ದೆ, ಆಗಿಲ್ಲ ಸುತ್ತಮುತ್ತ ಪ್ಲೇಸ್ ನೋಡೋದಿದೆ ಅಂತ ಹೇಳಿದ್ದೆ ನಾನು. ಸೊ ಹಾಗಾಗಿ ಇವಾಗ ನಾನು ಎಲ್ಲಿ ಬಂದಿದ್ದೀನಪ್ಪ ಅಂದರೆ ಮಂತ್ರಾಲಯಕ್ಕೆ ಬಂದುಬಿಟ್ಟು ಬೆಳಗ್ಗೆ ಒಂದು 5:30 ಏನೋ ಆಗಿತ್ತು. ಬಂದು ದೇವಸ್ಥಾನದ ರೂಮ್ಗಳ್ನ ಬುಕ್ ಮಾಡ್ಕೊಂಡಿದ್ದೆ ಮುಂಚೆನೇ. ಸೊ ದೇವಸ್ಥಾನದ ರೂಮ್ಗಳ್ನ ತೊಗೊಂಡು ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾನು ಮತ್ತೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹತ್ರ ಬಂದು ದೇವ್ರ ದರ್ಶನ ಮಾಡಿಕೊಂಡೆ. ತುಂಬ ಚೆನ್ನಾಗಾಯಿತು. ಇವತ್ತು ಹುಣ್ಣಿಮೆ ಇರೋ ಕಾರಣಕ್ಕೋಸ್ಕರ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಇವತ್ತು ಇಲ್ಲಿ ಹೆಲೋ ಗಾಯ್ಸ್, ನಮಸ್ತೆ. ಇವಾಗ ನಾನು ಎಲ್ಲಿ ಬಂದಿದ್ದೀನಪ್ಪ ಅಂದರೆ ಹೊಸಪೇಟೆಗೆ ಬಂದಿದ್ದೀನಿ. ಹೊಸಪೇಟೆಯಿಂದ ನೀವು ಆಲ್ರೆಡಿ ನೋಡಿರ್ತೀರ ತಮ್ಮೇಲಲ್ಲಿ. ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಪ್ಪ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ. ಸೊ ನಮ್ಮದು ಬಸ್ ಬರೋದು 12 ಗಂಟೆಗೆ ಅಂತ ಹೇಳಿದರು. ಸೊ ಒಂದು 1/4 ಗಂಟೆ ಮುಂಚೆನೇ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸಮಯ ಬಂದುಬಿಟ್ಟು ಕರೆಕ್ಟಾಗಿ 12 ಗಂಟೆ ಆಗಿದೆ. ಸೊ ಬಸ್ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಬಟ್ ಫೋನ್ ಮಾಡಿದ್ದೆ ಅವರಿಗೆ, ಇನ್ನೊಂದು ಅರ್ಧ ಗಂಟೆ ಅಂತ ಹೇಳಿದ್ದಾರೆ. ಬನ್ನಿ ಇವತ್ತು ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಲ್ಲಿ ಏನೇನಿದೆ ಏನೇನಿಲ್ಲ ಅಂತಂದು ಎಲ್ಲನೂ ತಿಳಿಸ್ಕೊಡೋಕ್ಕೆ ನಾನು ನಿಮಗೆ ಪ್ರಯತ್ನ ಪಡ್ತಿದ್ದೀನಿ. ಗಾಯ್ಸ್, ಇವಾಗ ಏನು ನೋಡ್ತಿದ್ರಲ್ವ ನೀವು, ಇದೇ ಬಸ್ ಸ್ಟಾಪ್ ಇದೆ ನೋಡಿ, ಹೇಗಿದೆ ಅಂತ ತೋರಿಸಿ ನಿಮಗೆ. ಸುಪ್ರಭಾತ. ಭಕ್ತರಲ್ಲಿ ಸೂಚನೆ, ಇದೀಗ ಸುಪ್ರಭಾತವಾಗಿರೋಣದರಿಂದ ದಯವಿಟ್ಟು ಬರಬೇಡ ಇಸ್ಕೊಂತೀಯಾ? ಆಯ್ತು
ಗಾಯ್ಸ್ ಇವಾಗ ದೇವ್ರ ದರ್ಶನ ಮುಗೀತು. ಒಂದು ಮನೆಗೆ ಫೋಟೋ ಬೇಕಾಗಿತ್ತು. ಸೊ ಫೋಟೋ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ನೋಡಿ ಫೋಟೋ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇವು ತುಂಬ ದೊಡ್ಡ ಸೈಜ್ ಆಗ್ತಿದೆ. ಸೊ ಅದಕ್ಕೆ ಸ್ವಲ್ಪ ಚಿಕ್ಕ ಸೈಜಲ್ಲಿ ನೋಡಿದ್ದೀನಿ ಒಂದು. ಇವಾಗ ಇದನ್ನು ಫೈನಲ್ ಮಾಡ್ಕೊಂಡಿದ್ದೀನಿ. ಈ ಫೋಟೋ ಫೈನಲ್ ಮಾಡ್ಕೊಂಡಿದ್ದೀನಿ. ತೊಗೊಂಡು ಮನೆಗೆ ಹೊರಡ್ಬೇಕು ಇವಾಗ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ನಾನು ಎಲ್ಲಿಗೆ ಬಂದಿದ್ದೀನಪ್ಪ ಅಂದರೆ ಮಂತ್ರಾಲಯಕ್ಕೆ ಬಂದಿದ್ದೀನಿ. ಇನ್ನೇ ನಿಮಗೆ ಹೇಳಿದ್ದೆ ನಾನು ಹೊಸಪೇಟೆಯಿಂದ ಬಸ್ ಬುಕ್ ಮಾಡ್ಕೊಂಡಿದ್ದೀನಿ. ಹೊಸಪೇಟೆಯಿಂದ ಮಂತ್ರಾಲಯಕ್ಕೆ ಬಂದುಬಿಟ್ಟು ಮಂತ್ರಾಲಯದಲ್ಲಿ ದೇವ್ರದ್ದು ರಾಯರ ದರ್ಶನ ಮಾಡ್ಕೊಳ್ಳೋದಿದ್ದೆ, ಆಗಿಲ್ಲ ಸುತ್ತಮುತ್ತ ಪ್ಲೇಸ್ ನೋಡೋದಿದೆ ಅಂತ ಹೇಳಿದ್ದೆ ನಾನು. ಸೊ ಹಾಗಾಗಿ ಇವಾಗ ನಾನು ಎಲ್ಲಿ ಬಂದಿದ್ದೀನಪ್ಪ ಅಂದರೆ ಮಂತ್ರಾಲಯಕ್ಕೆ ಬಂದುಬಿಟ್ಟು ಬೆಳಗ್ಗೆ ಒಂದು 5:30 ಏನೋ ಆಗಿತ್ತು. ಬಂದು ದೇವಸ್ಥಾನದ ರೂಮ್ಗಳ್ನ ಬುಕ್ ಮಾಡ್ಕೊಂಡಿದ್ದೆ ಮುಂಚೆನೇ. ಸೊ ದೇವಸ್ಥಾನದ ರೂಮ್ಗಳ್ನ ತೊಗೊಂಡು ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾನು ಮತ್ತೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹತ್ರ ಬಂದು ದೇವ್ರ ದರ್ಶನ ಮಾಡಿಕೊಂಡೆ. ತುಂಬ ಚೆನ್ನಾಗಾಯಿತು. ಇವತ್ತು ಹುಣ್ಣಿಮೆ ಇರೋ ಕಾರಣಕ್ಕೋಸ್ಕರ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಇವತ್ತು ಇಲ್ಲಿ ಹುಣ್ಣಿಮೆ ಪ್ರಯುಕ್ತ ರಥನ ಎಳಿತಾ ಇದ್ದರು. ಸೊ ಹಾಗೆ ರಥನ ಕೂಡ ನೋಡಿಕೊಂಡೆ. ಬೆಳ್ಳಿ ರಥದಲ್ಲಿ ಸ್ವಾಮಿಗಳನ್ನ ಎಳ್ಕೊಂಡು ಹೋಗ್ತಾಯಿದ್ರು. ಸೊ ಅದಾದ ನಂತರ ಹೊರಗಡೆ ಬಂದುಬಿಟ್ಟು ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತೆ ಇಲ್ಲೇ ಸ್ವಲ್ಪ ಸುತ್ತಮುತ್ತ ಇರೋದಲ್ಲಿ ಶಾಪಿಂಗ್ ಮಾಡ್ಕೊಂಡ್ವಿ. ಸ್ವಲ್ಪ ರಾಘವೇಂದ್ರ ಸ್ವಾಮಿದು ಫೋಟೋ ತೊಗೊಳ್ಳೋದಿತ್ತು. ಫೋಟೋ ತೊಗೊಂಡು ಮತ್ತೆ ಇವಾಗ ಮಧ್ಯಾಹ್ನ 1:30 ಆಗಿದೆ. ಇವಾಗ ಊಟಕ್ಕೆ ಹೋಗ್ತಿದ್ದೀನಿ. ಇಲ್ಲೇ ಪ್ರಸಾದನ ಊಟ ಮಾಡಿಕೊಂಡು ಮತ್ತೆ ಇಲ್ಲೊಂದು ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ, ಆ ದೇವಸ್ಥಾನ ಕೂಡ ದರ್ಶನ ಮಾಡಿಕೊಂಡು ಸೊ ಅಲ್ಲಿಂದ ಮತ್ತೆ ನಾನು ರಿಟರ್ನು 5:30ಗೆ ಬಸ್ ಬುಕ್ ಮಾಡ್ಕೊಂಡಿದ್ದೀನಿ ಡೈರೆಕ್ಟ್ ನಮ್ಮೂರಿಗೆ. ಬನ್ನಿ ಹೋಗೋಣ. ಗಾಯ್ಸ್, ಇನ್ನೊಂದೇನಪ್ಪ ಅಂದರೆ ಅಪ್ಡೇಟು, ಈ ಮಂತ್ರಾಲಯಕ್ಕೆ ಬಂದಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಎಷ್ಟು ಬಿಸಿಲಿದೆ ಅಂದರೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ನನಗೆ. ಫಾರ್ ದ ಫಸ್ಟ್ ಟೈಮ್ ನಾನು ಜಾಸ್ತಿ ಬಸ್ಸಲ್ಲಿ ಅಡ್ಡಾಡಿಲ್ಲ. ಫಸ್ಟ್ ಟೈಮ್ ನಿನ್ನೆ ನಾನು KSRTC ಬಸ್ ಬುಕ್ ಮಾಡ್ಕೊಂಡು ಬಂದೆ. ಅದ್ರ ಬೇರೆ ನನಗೆ ಸೀಟ್ ಬೇರೆ ಇದ್ದಿದ್ದಿಲ್ಲ, ಯಾಕಂದರೆ ನಮ್ಮದು ಸಡನ್ ಪ್ಲ್ಯಾನ್ ಆಗಿಬಿಡ್ತು ಮಂತ್ರಾಲಯಕ್ಕೆ ಬರೋದು. ಸೊ ಹಂಗಾಗಿ ಲಾಸ್ಟ್ ಸೀಟೇ ಸಿಕ್ಬಿಡ್ತು ನನಗೆ. ಹಿಂದ್ಗಡೆ ಸೀಟು ಸಿಕ್ಕಾಪಟ್ಟೆ ನನಗೆ ಪ್ರಾಬ್ಲಮ್ ಆಗಿಬಿಡ್ತು. ಯಾಕಂದರೆ ನನಗೆ ಲಾಂಗ್ ಜರ್ನಿ ಮಾಡೋಕ್ಕಾಗಲ್ಲ ಬಸ್ಸಲ್ಲೆಲ್ಲ. ಸೊ ಅಂತಿಮೀರಿ ಅದರಲ್ಲೇ ಬಂದೆ, ಏನೂ ಮಾಡೋಕ್ಕಾಗಲ್ಲ ಅಂತಂದು ನೋಡಿ ಬಂದುಬಿಟ್ಟು ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀನಿ. ಇವಾಗ ಲಾಸ್ಟ್ ಸರಿ ಇದೊಂದು ಲಾಸ್ಟ್ ಸರಿ ಇನ್ನೊಂದು ಸರಿ ನಾನು ಇಲ್ಲೇ ಹೊರಡಿಂದನೇ ದೇವ್ರ ದರ್ಶನ ಮಾಡಿಕೊಂಡು
ಸೊ ರಥಕ್ಕೆ ಕೈ ಮುಗಿಸ್ಕೊಂಡು ಅದಾದ ನಂತರ ಫೋಟೋ ಗಿಟ ತೊಗೊಂಡು ಹೋಗೋಣ ಬನ್ನಿ. ಹಲೋ ಗಾಯ್ಸ್, ಇವಾಗ ನಾನು ಎಲ್ಲಿ ಬಂದಿದ್ದೀನಪ್ಪ ಅಂದರೆ ಇವಾಗ ಮಂತ್ರಾಲಯದ KSRTC ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಸೊ ನನಗೀಗ ಬಸ್ ಬಂದುಬಿಟ್ಟು 5 ಗಂಟೆಗಿದೆ. ಸೊ ನಾನು 2 ಅವರ್ಸ್ ಮುಂಚೆನೇ ಬಂದಿದ್ದೀನಿ. ಬಟ್ ಬಸ್ ಆಲ್ರೆಡಿ ರೆಡಿಯಾಗಿ ನಿಂತಿದೆ ಇಲ್ಲೊಂದು ಬಸ್ಸು. ಬಟ್ ಮೇ ಬಿ ಐ ಥಿಂಕ್ ಅದು ಹೋಗುತ್ತಾನಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅದು ಆಲ್ರೆಡಿ ಬೋರ್ಡ್ 2-3 ಸಲ ಎಕ್ಸ್ಚೇಂಜ್ ಮಾಡ್ತಾರೆ ಅದೇ ಬಸ್ಸಿಗೆ. ಸ್ವಲ್ಪ ವೆಯ್ಟ್ ಮಾಡೋಣ ಬನ್ನಿ. ನೋಡಿ, ಇವಾಗ ನಾನು ಮಂತ್ರಾಲಯದ ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಓಕೆ ಅನ್ನೋ ರೇಂಜಲ್ಲಿದೆ ನೋಡಿ. ಮೇ ಬಿ ಐ ಥಿಂಕು ಇಲ್ಲಿ ಸ್ವಲ್ಪ ಆಂಧ್ರ ಬಸ್ ನಿಂತ್ಕೊತವೆ. ಸೊ ಇದು ಆಂಧ್ರ ಬಾರ್ಡರ್ ಇದೆಯಲ್ಲ, ಸೊ ಆಂಧ್ರ ಬಸ್ ನಿಂತ್ಕೊತವೆ. ಆ ಕಡೆ ಎಲ್ಲ ಪೂರ ಕರ್ನಾಟಕ ಬಸ್ಸಸ್ ಇರ್ತವೆ. Leg, please.